ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಯುದ್ಧವನ್ನ ನಿಲ್ಲಿಸಬೇಕು. ಯುದ್ಧವನ್ನ ನಿಲ್ಲಿಸದೇ ಇದ್ರೆ ಮತ್ತೆ ದಾಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಯುದ್ಧ ಏನಿದೆ ಆದಷ್ಟು ಬೇಗ ನೀವು ನಿಲ್ಲಿಸಬೇಕು, ತಕ್ಷಣ ನಿಲ್ಲಿಸಬೇಕು, ಇಲ್ಲಾಂದ್ರೆ ಇದೇ ರೀತಿ ಮತ್ತೆ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿರುವಂತದ್ದು ಡೊನಾಲ್ಡ್ ಟ್ರಂಪ್. ಇರಾನ್ಗೆ ಮತ್ತೆ ಎಚ್ಚರಿಕೆ ರವಾನಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ ಹಾಗೂ ಅಮೆರಿಕ ಮತ್ತು ವಿಶ್ವಕ್ಕೆ ಇದು ಐತಿಹಾಸಿಕ ಕ್ಷಣ. ಇರಾನ್ನ ಯುದ್ಧ ಕೊನೆಗೊಳಿಸೋಕೆ ಒಪ್ಪಿಕೊಳ್ಳಬೇಕು. ಇಸ್ರೇಲ್ ಅಮೆರಿಕ ಸಮನ್ವಯದಿಂದ ದಾಳಿ ಆಗಿದೆ. ಹೀಗಂತ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಬೇಕು. ತನ್ನ ವರಸೆಯನ್ನ ಬದಲಿಸದೇ ಇದ್ರೆ ದಾಳಿ ತೀವ್ರವಾಗುತ್ತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ಕೆಲ ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ತುರ್ತು ಸಭೆಯನ್ನು ಈಗಾಗಲೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಕರೆದಿರುವಂತದ್ದು. ಒಂದ್ ಕಡೆ ಅಮೆರಿಕ ಅಟ್ಯಾಕ್ ಮಾಡಿದೆಯಲ್ಲ, ಇದರ ಬೆನ್ನಲ್ಲೇ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತುರ್ತು ಸಭೆ ಕರೆದಿದ್ದಾರೆ. ಮುಂದಿನ ಯುದ್ಧದ ರೂಪುರೇಷೆಗಳು, ದಾಳಿ ಪ್ರತಿದಾಳಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಡೊನಾಲ್ಡ್ ಟ್ರಂಪ್ ಕೂಡ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈಗಾಗಲೇ ಅವರ ದಾಳಿಯ ಬಗ್ಗೆ, ಅಮೆರಿಕ ದಾಳಿಯ ಬಗ್ಗೆ ಟ್ರಂಪ್ ಟ್ವೀಟ್ನಲ್ಲಿ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಈ ಯುದ್ಧವನ್ನು ತತ್ಕ್ಷಣ ನಿಲ್ಲಿಸಲೇಬೇಕು. ನಿಲ್ಲಿಸದಿದ್ರೆ ಈಗೇನು ನಾವು ಅಣುಸ್ಥಾವರದ ಮೇಲೆ ದಾಳಿಯನ್ನ ಮಾಡಿದೀವಿ ನೋಡಿ, 3 ಪ್ರಮುಖ ಸ್ಥಾನಗಳು, ಇದೇ ರೀತಿ ಮತ್ತೆ ದಾಳಿಯನ್ನ ಕಂಟಿನ್ಯೂ ಮಾಡ್ತೀವಿ. ಯುದ್ಧವನ್ನು ನೀವು ನಿಲ್ಲಿಸದಲ್ಲಿ ಆದಷ್ಟು ಬೇಗ ಯುದ್ಧ ನಿಲ್ಲಬೇಕು ಅನ್ನುವಂಥ ಮಾತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು. ಎಷ್ಟು ದಿನ ಅಮೆರಿಕ ಅಧಿಕೃತವಾಗಿ ಈ ಒಂದು ಯುದ್ಧಕ್ಕೆ ಎಳ್ದಿರ್ಲಿಲ್ಲ, ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾನೆ ಬರ್ತಾ ಇತ್ತು. ಇರಾನ್ ಮತ್ತೆ ಇಸ್ರೇಲ್ ದಾಳಿ ಪ್ರತಿದಾಳಿಗಳನ್ನ ಮಾಡ್ತಾನೆ ಬಂತು. ಈಗ ಅಧಿಕೃತವಾಗಿ ಅಮೆರಿಕ ಈ ಒಂದು ಯುದ್ಧದ ಅಖಾಡಕ್ಕೆ ಇಳಿದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನು ಕರೆಸಲಿದ್ದಾರೆ. ಸಾವಿರಾರು ಸಾವು ನೋವುಗಳು ಆಗ್ತಾ ಇರುವಂಥದ್ದು. ಇರಾನ್ ಮೇಲೆ ಅಮೆರಿಕ ಅಧಿಕೃತವಾಗಿ ಯುದ್ಧವನ್ನ ಸಾರಿದೆ. ಇರಾನ್ನ 3 ನ್ಯೂಕ್ಲಿಯರ್ ತಾಣಗಳ ಮೇಲೆ ಅಮೆರಿಕ ಈಗ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಈಗಾಗಲೇ ಅಮೆರಿಕ ಏನಿದೆ ಫೈಟರ್ ಜೆಟ್ಗಳನ್ನ ಇರಾನ್ ಕಡೆ ಕಳಿಸಿದೆ. ಪ್ರಮುಖವಾಗಿ ಇರಾನ್ನ 3 ನ್ಯೂಕ್ಲಿಯರ್ ತಾಣಗಳ ಮೇಲೆ ಅಮೆರಿಕ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಫೋರ್ಡೋ, ನಾಟಾಂಜ್, ಎಸ್ಫಹಾನ್ ಮೇಲೆ ದಾಳಿ ಮಾಡಲಾಗಿದೆ. ಈ ಕುರಿತಂತೆ ಎಕ್ಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ದಾಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ನಾವು. ನಮ್ಮ ಅಮೆರಿಕ ಯೋಧರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನು ಹಾಕಿರುವಂಥದ್ದು. ಈ ಜಗತ್ತಿನಲ್ಲಿ ಯಾರೂ ಕೂಡ ಮಾಡದ ರೀತಿಯಲ್ಲಿ ನಾವು ದಾಳಿಯನ್ನ ಮಾಡಿದ್ದೇವೆ ಇರಾನ್ ಮೇಲೆ. ಅಟ್ಯಾಕ್ ಬಳಿಕ ಎಲ್ಲ ವಿಮಾನಗಳು ಸೇಫ್ ಆಗಿ ವಾಪಸ್ ಆಗಿರುವಂಥದ್ದು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಧಿಕೃತವಾಗಿ ಅಮೆರಿಕ ಇಳಿದಿರುವಂಥದ್ದು. ನೋಡ್ತಾ ಇರಬಹುದು ಯಾವ ರೀತಿ ಒಂದು ದಾಳಿಯ ಎಫೆಕ್ಟ್ ಇದೆ ಅಂತ. ಇಸ್ರೇಲ್ ಹಾಗೂ ಇರಾನ್ನ ಯುದ್ಧ ಏನಿದೆ ಉಲ್ಬಣಗೊಳ್ತಾನೆ ಇದೆ. ಸಾವಿರಾರು ಜನರು ಸಾಯ್ತಾನೆ ಇದ್ದಾರೆ. ಈ ಕುರಿತಂತೆ ಈಗ ದಾಳಿಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಅಧಿಕೃತ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಾವು ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ದೀವಿ. 3 ಭಾಗಕ್ಕೆ ನಮ್ಮ ಫೈಟರ್ ಜೆಟ್ಗಳನ್ನ ಕಳಿಸಿ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಅಣು ಸ್ಥಾವರದ ಮೇಲೆ ದಾಳಿಯನ್ನ ಮಾಡಿದ್ದೀವಿ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ನಮ್ಮ ಭಾರತೀಯರು, ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಸೇಫ್ ಆಗಿ ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಅಲ್ಲಿನ ಸ್ಥಳೀಯರಲ್ಲಿ ಸಾವು ನೋವುಗಳು ಆಗ್ತಾ ಇರುವಂಥದ್ದು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಕ್ಷಣವೇ ಯುದ್ಧವನ್ನ ನಿಲ್ಲಿಸಬೇಕು. ಯುದ್ಧವನ್ನ ನಿಲ್ಲಿಸದೇ ಇದ್ರೆ ಮತ್ತೆ ದಾಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಯುದ್ಧ ಏನಿದೆ ಆದಷ್ಟು ಬೇಗ ನೀವು ನಿಲ್ಲಿಸಬೇಕು, ತಕ್ಷಣ ನಿಲ್ಲಿಸಬೇಕು, ಇಲ್ಲಾಂದ್ರೆ ಇದೇ ರೀತಿ ಮತ್ತೆ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿರುವಂತದ್ದು ಡೊನಾಲ್ಡ್ ಟ್ರಂಪ್. ಇರಾನ್ಗೆ ಮತ್ತೆ ಎಚ್ಚರಿಕೆ ರವಾನಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ ಹಾಗೂ ಅಮೆರಿಕ ಮತ್ತು ವಿಶ್ವಕ್ಕೆ ಇದು ಐತಿಹಾಸಿಕ ಕ್ಷಣ. ಇರಾನ್ನ ಯುದ್ಧ ಕೊನೆಗೊಳಿಸೋಕೆ ಒಪ್ಪಿಕೊಳ್ಳಬೇಕು. ಇಸ್ರೇಲ್ ಅಮೆರಿಕ ಸಮನ್ವಯದಿಂದ ದಾಳಿ ಆಗಿದೆ. ಹೀಗಂತ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಬೇಕು.
ತನ್ನ ವರಸೆಯನ್ನ ಬದಲಿಸದೇ ಇದ್ರೆ ದಾಳಿ ತೀವ್ರವಾಗುತ್ತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಕೆಲ ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ತುರ್ತು ಸಭೆಯನ್ನು ಈಗಾಗಲೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಕರೆದಿರುವಂಥದ್ದು. ಒಂದ್ ಕಡೆ ಅಮೆರಿಕ ಅಟ್ಯಾಕ್ ಮಾಡಿದೆಯಲ್ಲ, ಇದರ ಬೆನ್ನಲ್ಲೇ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತುರ್ತು ಸಭೆ ಕರೆದಿದ್ದಾರೆ. ಮುಂದಿನ ಯುದ್ಧದ ರೂಪುರೇಷೆಗಳು, ದಾಳಿ ಪ್ರತಿದಾಳಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಡೊನಾಲ್ಡ್ ಟ್ರಂಪ್ ಕೂಡ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈಗಾಗಲೇ ಅವರ ದಾಳಿಯ ಬಗ್ಗೆ, ಅಮೆರಿಕ ದಾಳಿಯ ಬಗ್ಗೆ ಟ್ರಂಪ್ ಟ್ವೀಟ್ನಲ್ಲಿ ಪೋಸ್ಟ್ ಅನ್ನು ಹಾಕಿರುವಂಥದ್ದು. ಈ ಯುದ್ಧವನ್ನು ತತ್ಕ್ಷಣ ನಿಲ್ಲಿಸಲೇಬೇಕು, ನಿಲ್ಲಿಸದಿದ್ರೆ ಈಗೇನು ನಾವು ಅಣುಸ್ಥಾವರದ ಮೇಲೆ ದಾಳಿಯನ್ನ ಮಾಡಿದೀವಿ ನೋಡಿ, 3 ಪ್ರಮುಖ ಸ್ಥಾನಗಳು, ಇದೇ ರೀತಿ ಮತ್ತೆ ದಾಳಿಯನ್ನ ಕಂಟಿನ್ಯೂ ಮಾಡ್ತೀವಿ. ಯುದ್ಧವನ್ನು ನೀವು ನಿಲ್ಲಿಸದಲ್ಲಿ ಆದಷ್ಟು ಬೇಗ ಯುದ್ಧ ನಿಲ್ಲಬೇಕು ಅನ್ನುವಂಥ ಮಾತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು. ಎಷ್ಟು ದಿನ ಅಮೆರಿಕ ಅಧಿಕೃತವಾಗಿ ಈ ಒಂದು ಯುದ್ಧಕ್ಕೆ ಎಳ್ದಿರ್ಲಿಲ್ಲ, ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾನೆ ಬರ್ತಾ ಇತ್ತು. ಇರಾನ್ ಮತ್ತೆ ಇಸ್ರೇಲ್ ದಾಳಿ ಪ್ರತಿದಾಳಿಗಳನ್ನ ಮಾಡ್ತಾನೆ ಬಂತು. ಈಗ ಅಧಿಕೃತವಾಗಿ ಅಮೆರಿಕ ಈ ಒಂದು ಯುದ್ಧದ ಅಖಾಡ ಕೇಳ್ದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನು ಕರೆಸಲಿದ್ದಾರೆ. ಸಾವಿರಾರು ಸಾವು ನೋವುಗಳು ಆಗ್ತಾ ಇರುವಂಥದ್ದು.